ಕಂಡ 7ನೇ ಭಾಗ 8ನೇ ಭಾಗ ಜಲಪ್ರಳಯದ ಕುರಿತು ನೋಡಿಕೊಳ್ಳೋಣ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರು ಎಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿರುವ ಮನುಷ್ಯ ಸಂತತಿಯಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿಯಿಂದ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧ ಇಲ್ಲದ ಪಶುಗಳಲ್ಲಿ ಎರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೊಳ್ಳಬೇಕು. ಪಕ್ಷಿಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ತೆಗೆದುಕೊಳ್ಳಬೇಕು. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿನ ಹಗಲು ಇರಲು ಮಳೆಯನ್ನು ಸುರಿಸಿ ನಾನು ಸೃಷ್ಟಿ ಮಾಡಿದ ಜೀವ ರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ನಾಶ ಮಾಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದ ಎಲ್ಲವನ್ನು ನೋಹನನು ಮಾಡಿದನು. ಭೂಮಿಯ ಮೇಲೆ ಜಲಪ್ರಳಯವು ಉಂಟಾದಾಗ ನೋಹನನು 600 ವರ್ಷದವನಾಗಿದ್ದನು. ಆಗ ನೋಹನು ಪ್ರಳಯ ಕೊಳ್ಳುವುದಕ್ಕಾಗಿ ಹೆಂಡತಿ ಮಕ್ಕಳು ಸಸಿಯರು ಸಹಿತವಾಗಿ ನವೆಯಲ್ಲಿ ಸೇರಿದನು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಪಶು ಪಕ್ಷಿಗಳಲ್ಲಿ ಕ್ರಿಮಿ ಕಿರೀಟಗಳಲ್ಲಿ ಗಂಡು ಹೆಣ್ಣುಗಳು ಜೋಡಿಯಾಗಿ ಬಂದು ದೇವರ ಅಪ್ಪಣೆಯಂತೆ ನೋಹನ ನವೆಯಲ್ಲಿ ಸೇರಿದವು. ಆಗ 7 ದಿನಗಳಾದ ನಂತರವೂ ಜಲಪ್ರಳಯವು ಭೂಮಿಯ ಮೇಲೆ ಬಂತು. ನೋಹನನು ಜೀವಮಾನದ 600 ವರ್ಷ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಕೊರತೆಗಳು ತೆರೆದುಕೊಂಡವು, ಆಕಾಶದ ತುಂಬುಗಳು ತೆರೆದವು. 40 ದಿನ ಹಗಲು ಭೂಮಿಯ ಮೇಲೆ ಬಿರುಗಾಳಿ ಸುರಿಯುತ್ತಾ ಆ ದಿನದಲ್ಲಿ ನೋಹನು, ಶೇಮ್, ಹಾಮ್, ಎಂಬುವರು ಅವನ ಮಕ್ಕಳು, ಅವನ ಹೆಂಡತಿಯರು 3 ಮಂದಿ ಸಸಿಯರು ನವೆಯಲ್ಲಿ ಸೇರಿದರು. ಎಲ್ಲಾ ಪ್ರಾಣಿಗಳಲ್ಲಿ ಅದರ ಸಕಲ ಜಾತಿಯ ಮೃಗ, ಪಶು, ಕ್ರಿಮಿಕೀಟಗಳಲ್ಲಿ, ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲಾ ಜೀವಿಗಳಲ್ಲಿ 2 ತಮ್ಮ ಜಾತಿಗೆ ಅನುಸಾರವಾಗಿ ನೋಹನ ಬಳಿಗೆ ಬಂದು ನವೆಯಲ್ಲಿ ಸೇರಿದವು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ 1 ಗಂಡು 1 ಹೆಣ್ಣು ಈ ನೀರಿಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗೆ ಇಟ್ಟು ಬಾಗಿಲನ್ನು ಮುಚ್ಚಿದನು. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಬಂದು ನೀರು ಹೆಚ್ಚುತ್ತಾ ನಾವೆಯನ್ನು ಮೇಲಕ್ಕೆ ಎತ್ತಲು ಅದು ನೀರಿನ ಮೇಲೆ ತೇಲಾಡಿ ನೀರು ಪ್ರಬಲವಾಗಿ ಭೂಮಿಯ ಮೇಲೆ ಹೆಚ್ಚಲು ನಾವೇ ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅಧಿಕವಾಗಿ ಪ್ರಬಲವಾದ ಆದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಮೇಲಕ್ಕೆ ಹೆಚ್ಚಲು ಅವುಗಳು ಸಂಪೂರ್ಣ ಮುಚ್ಚಿ ಹೋದದ್ದರಿಂದ ಪಶು ಪಕ್ಷಿ ಮೃಗ ಕ್ರಿಮಿಕೀಟಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಚಲಿಸುವ ಸಕಲ ಭೂ ಜಂತುಗಳು ಎಲ್ಲವೂ ನಾಶವಾದವು. ಮೂಗಿನಿಂದ ಉಸಿರಾಡುವ ಭೂ ಜಂತುಗಳೆಲ್ಲವೂ ಸತ್ತವು. ಮನುಷ್ಯನು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಕೀಟಗಳು ವರೆಗೂ ಭೂಮಿಯ ಮೇಲಿದ್ದ ಎಲ್ಲ ನಾಶವಾಯಿತು. ನೋಹನನ್ನು ಅವನೊಂದಿಗೆ ನವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದುಕೊಂಡವು. ಪ್ರಳಯದ ನೀರು ಭೂಮಿಯ ಮೇಲೆ 175 ದಿನ ಪ್ರಬಲವಾಗಿ ನಿಂತಿತು. 8ನೇ ಭಾಗ ನೋಡಿಕೊಳ್ಳೋಣ. ಪ್ರಳಯದ ಅಂತ್ಯದ ಕುರಿತು. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನವೆಯಲ್ಲಿ ಇದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತೆಗೆದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗುತ್ತಾ ಭೂಮಿಯು ಅಡಿಯಲ್ಲಿದ್ದ ಸಾಗರದ ಸೆಲೆಗಳು ಆಕಾಶದ ತುಂಬುಗಳು ಮುಚ್ಚಿಕೊಂಡವು.
ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು. ಭೂಮಿಯ ಮೇಲಿದ್ದ ನೀರು ಕ್ರಮಣವಾಗಿ ಹೆಚ್ಚುತ್ತಾ ಬಂತು. ಹೀಗೆ 170 ದಿನಗಳಾದ ಮೇಲೆ ನೀರು ಕಡಿಮೆ ಆಯಿತು. 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೇ ಆರಾರಟ್ ಬೆಟ್ಟದಲ್ಲಿ ನಿಂತಿತ್ತು. 10ನೇ ತಿಂಗಳವರೆಗೆ ನೀರು ಕಡಿಮೆಯಾಗುತ್ತಾ ಬಂದಿತ್ತು. 10ನೇ ತಿಂಗಳಿನ ಮೊದಲನೇ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಿಸಲು ಆರಂಭಿಸಿದವು. 40 ದಿನಗಳ ಆದ ಮೇಲೆ ನೋಹನು ತನ್ನ ಮಾಡಿದ ನವೆಯ ಕಿಟಕಿಯನ್ನು ತೆರೆದು ಕಾಗೆಯೊಂದನ್ನು ಹೊರಗೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ ನೀರು ಕಡಿಮೆ ಆಯ್ತು ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನೋಹನು ಪಾರಿವಾಳ ಒಂದನ್ನು ಹೊರಗೆ ಬಿಟ್ಟನು. ಆದರೆ ನೀರು ಭೂಮಿಯ ಮೇಲೆಲ್ಲ ಇದ್ದಾದ್ದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳ ಕಾಣದೆ ತಿರುಗಿ ನವಿಗೆ ಬಂತು. ನೋಹನು ಕೈ ಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನು 7 ದಿನಗಳ ನಂತರ ಪಾರಿವಾಳವನ್ನು ತಿರುಗಿ ಹೊರಗೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ಹಿಂತಿರುಗಿ ಬರಲು ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿನಿಂದ ಇಳಿದು ಹೋಯಿತೆಂದು ತಿಳಿದುಕೊಂಡು ಮತ್ತೆ 7 ದಿನಗಳಾದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ಹಿಂತಿರುಗಿ ಬರಲಿಲ್ಲ. 609ನೇ ವರ್ಷದ ಮೊದಲನೇ ತಿಂಗಳಿನ ಮೊದಲನೇ ದಿನದಲ್ಲಿ ಭೂಮಿಯ ಮೇಲಿಂದ ನೀರು ನಿಂತೆಂದು ನೋಹನು ನವಿಯ ಗವಾಕ್ಷಿಯನ್ನು ತೆಗೆದು ನೋಡಲಾಗಿ ಆ ಭೂಮಿ ಪೂರ್ಣವಾಗಿ ಒಣಗಿತು. 2ನೇ ತಿಂಗಳಿನ 27ನೇ ದಿನದಲ್ಲಿ ಭೂಮಿ ಒಣಗಿತು. ಆಗ ದೇವರು ನೋಹನಿಗೆ, ನೀನು ನಿನ್ನ ಹೆಂಡತಿ ಮಕ್ಕಳು ಸಸಿಯರು ಸಹಿತವಾಗಿ ನವೆಯನ್ನು ಬಿಟ್ಟು ಹೊರಗೆ ಬಾ. ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಗಳು ಮುಂತಾದ ಎಲ್ಲಾ ಜೀವಿಗಳು ಹೊರಗೆ ಬರಲಿ. ಅವುಗಳಿಗೆ ಭೂಮಿ ಮೇಲೆ ಬಹು ಸಂತಾನವಾಗಲಿ. ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಹೇಳಿದನು. ನೋಹನು ಹೆಂಡತಿ ಮಕ್ಕಳು ಸಸಿಯರು ಸಹಿತವಾಗಿ ಹೊರಗೆ ಬಂದನು. ಎಲ್ಲ ಮೃಗಗಳು ಪಶು ಪಕ್ಷಿಗಳು ಕ್ರಿಮಿ ಕಿರೀಟಗಳು ಸಹಿತವಾಗಿ ತಮ್ಮ ತಮ್ಮ ಜಾತಿ ಅನುಸಾರವಾಗಿ ನವೆಯಿಂದ ಹೊರಗೆ ಬಂದವು. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಶುದ್ಧವಾದ ಪ್ರತಿ ಪಶು ಪಕ್ಷಿಗಳಿಂದ ಆಯ್ದುಕೊಂಡ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮನಿಸಲು ಆತನು ಹೃದಯದೊಳಗೆ ಮನುಷ್ಯರ ಹೃದಯದ ಆಲೋಚನೆ ಚಿಕ್ಕದಿಂದಲೂ ಕೆಟ್ಟದೆಂದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ನಾಶ ಮಾಡಿದಂತೆ ಇನ್ನ ಮೇಲೆ ನಾಶ ಮಾಡುವುದಿಲ್ಲ. ಭೂಮಿಯು ಇರುವವರೆಗೂ ಬಿತ್ತುವ ಕಾಲವು, ಕೊಯ್ಯುವ ಕಾಲವು, ಚಳಿಯು, ಮಳೆಯು, ಬೇಸಿಗೆ, ಹಲವು ಹಿಮ ಕಾಲವು, ಹಗಲು ಇರುಳು ಇವುಗಳು ಕ್ರಮ ನಿಂತು ಹೋಗುವುದಿಲ್ಲ ಎಂದನು. ಈ ವಾಕ್ಯ ನಮ್ಮೆಲ್ಲರ ಆತ್ಮಿಕವಾಗಿ ಆಶೀರ್ವದಿಸಲ್ಪಡಲಿ. ಜೈ ಕ್ರೈಸ್ತ.